ನಕಲಿ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸುವಂಥದ್ದು ಅನ್ನುವ ಜೇನುಗೂಡಿಗೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದ್ದು ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಕಲಿ ಕಾರ್ಡ್ಗಳನ್ನ ರದ್ದು ಮಾಡೋ ಭರದಲ್ಲಿ ಅರ್ಹ ಬಡ ಜನರ ಕಾರ್ಡ್ಗಳನ್ನು ಕೂಡ ಆರೋಗ್ಯ ಇಲಾಖೆ, ಆಹಾರ ಇಲಾಖೆಯವರು ರದ್ದು ಮಾಡಿದ್ದಾರೆ. ಆಹಾರ ಇಲಾಖೆ ಮಾಡಿರ್ತಕ್ಕಂಥ ಈ ಕೆಲಸದ ನಂತರ ಬಿಜೆಪಿಯವರು ಇದನ್ನು ದೊಡ್ಡ ಅಸ್ತ್ರವಾಗಿ ಸರ್ಕಾರದ ವಿರುದ್ಧವಾಗಿ ಬಳಕೆ ಮಾಡಿದ್ದಾರೆ. ಇದರ ನಡುವೆ ಲಕ್ಷಾಂತರ ಬಡವರು, ಮಧ್ಯಮ ವರ್ಗದವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಕೂಡ ಮಾಡಿತು. ಈಗ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಬಡವರಿಗೆ ತೊಂದರೆ ಮಾಡಲ್ಲ ಅಂತ ಭರವಸೆ ಕೊಟ್ಟಿದೆ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ, ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ಕೆ ಕೊಟ್ಟಿದ್ದೀರಾ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಜಟಾಪಟಿ ಜೋರಾಗಿದೆ. ಕೂಲಿ ಕಾರ್ಮಿಕರು, ಕಡು ಬಡವರು, ಕೃಷಿಕರ ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿವೆ. ಲಕ್ಷ ದುಡಿಯೋರಿಲ್ಲ, ತೆರಿಗೆ ಪಾವತಿಸುವವರಂತೂ ಮನೆಯಲ್ಲಿ ಇಲ್ಲವೇ ಇಲ್ಲ. ಆದರೂ ನಮ್ಮ ಮನೆ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ ಬಡವರು ಕಣ್ಣೀರು ಹಾಕ್ತಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ಅಕ್ಕಿ ಕಿತ್ಕೊಳ್ತಿದೆ ಅಂತ ಸರ್ಕಾರದ ವಿರುದ್ಧವೂ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರಿಂದ ಬೆಚ್ಚಿ ಬಿದ್ದಿರುವ ಸಿದ್ದರಾಮಯ್ಯ ಸರ್ಕಾರ ಬೀಸೋದೊಣ್ಣೆಯಿಂದ ಪಾರಾಗಲು ಯತ್ನಿಸಿದೆ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು, ಅವ್ರು ಬಿಟ್ಟು ಇನ್ಯಾರನ್ನು ಎಪಿಎಲ್ಗೆ ಹೋಗ್ಬೇಕು, ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ನೌಕರರನ್ನ ಹೊರತುಪಡಿಸಿ ಯಾರ ಕಾರ್ಡ್ಗಳು ರದ್ದಾಗಲ್ಲ. ಈಗಾಗಲೇ ರದ್ದಾಗಿದ್ರೆ ಅಂತಹ ಅರ್ಹ ಬಿಪಿಎಲ್ ಕಾರ್ಡ್ಗಳನ್ನ 1 ವಾರದಲ್ಲಿ ರಿಆಕ್ಟಿವ್ ಮಾಡುವುದಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭರವಸೆ ನೀಡಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. ಬಿಪಿಎಲ್ಗೆ ಅರ್ಹರಲ್ಲದವರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ನಮ್ಮ ಹತ್ರ ಅಂಕಿಅಂಶಗಳಿದೆ. ಹಿಂದೆ ಅವರು ಬಿಪಿಎಲ್ ಕಾರ್ಡ್ ಹೋಲ್ಡರ್ದಾರರ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡಿ. ಗದಗದ ಕೊಣ್ಣೂರ ಗ್ರಾಮದಲ್ಲಿ ರೇಷನ್ ರದ್ದಾಗಿದ್ದರಿಂದ ಫಲಾನುಭವಿಗಳು ಗೋಳಾಡುತ್ತಿದ್ದಾರೆ. ಹಣ್ಣು ಮಾರೋರು, ಟೈಲರ್ಗಳ ಕಾರ್ಡ್ ಕ್ಯಾನ್ಸಲ್ ಆಗಿದ್ದು ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡೆಯುತ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆನ ಹೊಲಿಲ್ಲ, ಏನೂ ಇಲ್ಲ. ನಾ ದುಡಿದು ತಿನ್ನೋದು ಅಷ್ಟೈತಿ. ನಂದು ಟ್ಯಾಕ್ಸ್ GST ಏನೂ ಕಟ್ಟಂಗಿಲ್ಲ. ನಾ ಬಾಡಿಗೆ ಮನೆಯಾಗ ಇದ್ದೀರಿ ಸರ್. ನಮ್ಮ 3 ತಿಂಗಳಾಯ್ತು ರೇಷನ್ ಕಾರ್ಡ್ ಬಂದ್ ಮಾಡ್ಯಾರ. 3 ತಿಂಗಳಿಂದ ನಮ್ದು ರೇಷನ್ ಕಾರ್ಡ್ ಬಂದ್ ಆಗೈತೆ ರೀ. ನಮ್ದು ಯಾವುದೇ ರೀತಿಯಿಂದ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಿಲ್ಲ. ಯಾವುದೋ ಒಂದು ಜಾಗ ಇಲ್ಲ, ಹೊಲ ಇಲ್ಲ, ಯಾವುದೂ ಇಲ್ಲ. ಹುಬ್ಬಳ್ಳಿಯಲ್ಲಿ IT ರಿಟರ್ನ್ಸ್ ಮಾಡದೇ ಇದ್ರೂ ಕಾರ್ಡ್ ರದ್ದು ಮಾಡಲಾಗಿದೆ. ಅಕ್ಕಿಯೂ ಬರ್ತಿಲ್ಲ, ಆಸ್ಪತ್ರೆಯಲ್ಲಿ ಸೌಲಭ್ಯವೂ ಸಿಗ್ತಿಲ್ಲ ಎಂದು ಮೆಕ್ಯಾನಿಕ್ ಕೆಲಸ ಮಾಡುವ ವ್ಯಕ್ತಿ ಅಳಲು ತೋಡಿಕೊಂಡಿದ್ದಾರೆ. ಬ್ಯಾಂಕ್ನಲ್ಲಿ ಲೋನ್ ಪಡೆಯಲು IT ರಿಟರ್ನ್ ಸಲ್ಲಿಸಿದ್ದ ಗಾರೆ ಕಾರ್ಮಿಕನದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ರದ್ದಾಗಿದೆ. ನಮ್ದು ಪ್ಯಾನ್ ಕಾರ್ಡ್ ದಂಡ ಕಟ್ಟಿದ್ದಕ್ಕೆ ಎಪಿಎಲ್ ಆಗಿದೆ. ಅದ್ರ ಸಂಬಂಧ ನಮ್ಮದು ಕಾರ್ಡ್ ರದ್ದಾಗಿದೆ. ಏನಕ್ಕೆ ಲೋನ್ ಬೇಕು ಅಂತ ಕೇಳಿದೆ. ಒಂದು 3 ಲಕ್ಷ ಬೇಕು ಅಂತ ನಾವು ಹೋಗ್ಬಿಟ್ಟು IT ರಿಟರ್ನ್ ಅಂತ ಏನೋ ಹೇಳಿದ್ರು ಆಡಿಟರ್ ಆಫೀಸರು. ಅವು ಮಾಡಿಸ್ಕೊಂಡು ತಗೊಂಡೋಗಿ ತೋರಿಸ್ತೋ, ಇದು ನಿಮಗೆ ಸಿವಿಲ್ ಇಲ್ಲ, ಲೋನ್ ಆಗಲ್ಲ ಅಂತ ಹೇಳ್ಬಿಟ್ರು. ನಮ್ಮದು BPL ಕಾರ್ಡ್ ಇತ್ತು. ಈಗ ಕಾರ್ಡ್ ಕ್ಯಾನ್ಸಲ್ ಆಗೈತೆ ಅಂತ ನಮಗೆ ರೇಷನ್ ಗೀಷನ್ ಏನು ಕೊಡ್ತಾ ಇಲ್ಲ. ತುಘಲಕ್ ಯೂಟರ್ನ್ ಸರ್ಕಾರ ಎಂದು ಬಿಜೆಪಿ ಕಿಡಿ. ಸಿದ್ದರಾಮಯ್ಯ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ರೊಚ್ಚಿಗೆದ್ದಿದ್ದು ಮೊದಲು ಫ್ರೀ, ಆಮೇಲೆ ಕಂಡೀಷನ್, ನಂತರ ಬ್ಯಾನ್, ಬಳಿಕ ವಿರೋಧ ಬಂದ್ರೆ ಯೂಟರ್ನ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಸಣ್ಣ ಪುಟ್ಟ ಸಾಲಗಳಿಗೂ ಬ್ಯಾಂಕ್ಗಳಲ್ಲಿ ಬಡವರು IT ರಿಟರ್ನ್ಸ್ ಮಾಡಿರುತ್ತಾರೆ. ಇಂಥವರ ಅನ್ನವನ್ನ ಸರ್ಕಾರ ಕಿತ್ತುಕೊಳ್ಳುವುದು ಎಷ್ಟು ಸಮಂಜಸ? ರೇಷನ್ ಕಾರ್ಡ್ ಅಕ್ಕಿಯನ್ನೇ ನಂಬಿಕೊಂಡು ಬದುಕುವ ಬಡ ಕುಟುಂಬಗಳಿಗೆ ತುಘಲಕ್ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವೂ ಶಾಪವಾಗಿದೆ. ಬಡವರ ಶಾಪ ಪಾಪಿ ಕಾಂಗ್ರೆಸ್ಗೆ ತಟ್ಟದೇ ಇರಲಾರದು ಅಂತ ಬಿಜೆಪಿ ಗುಡುಗಿದೆ. ಇವತ್ತು ಬೆಂಗಳೂರಿನ ಜಯನಗರ ಕ್ಷೇತ್ರ ವ್ಯಾಪ್ತಿಯ ಪುಟ್ಟಯ್ಯನಪಾಳ್ಯದ ಸ್ಲಂಗೆ ಭೇಟಿ ನೀಡಿದ್ದ ಬಿಜೆಪಿ ನಿಯೋಗ ಬಿಪಿಎಲ್ ಕಾರ್ಡ್ ರದ್ದುಗೊಂಡವರ ಬಳಿ ಮಾಹಿತಿ ಸಂಗ್ರಹಿಸಿತು. ಯೂಟರ್ನ್ ಸರ್ಕಾರ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ ಅರ್ಹರಿಗೆ ಅನ್ಯಾಯ ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ.
ಜ್ಞಾನ ಇರಲಿಲ್ವ ಅವಾಗ BPL ಕಾರ್ಡ್ ಕೊಡುವಾಗ ಈ ಬಡವ ಇವನ್ ಸಾಹುಕಾರ ಇವನ್ ಮಧ್ಯಮ ವರ್ಗ ಎಲ್ಲ ಗೊತ್ತಿರಲಿಲ್ಲ. ಹೆಂಗ್ ಕೊಟ್ರಿ ನೀವು BPL ಕಾರ್ಡು? ಕೊಡೋವಾಗ ಲಂಚ ಇಸ್ಕೊಂಡು ಕೊಟ್ಬಿಟ್ರಿ. ಈಗ ಮತ್ತೊಂದ್ಸರಿ ಅರ್ಜಿ ಹಾಕಿ ಮತ್ತೆ ಲಂಚ ಇಸ್ಕೊಂಡು ಕೊಡಕ್ಕೆ. ಒಟ್ಟಲ್ಲಿ ಈ ಸರ್ಕಾರ ಲಂಚದ ಸರ್ಕಾರ. ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ನಾವು ಆಗ್ಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು. ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಬಡವರ ಅನ್ನವನ್ನ ಕಸ್ಕೊಳ್ಳುವಂತ ಕೆಲಸ ಈ BPL ಕಾರ್ಡ್ ರದ್ದಾಗಿದೆ. ಬಡವರ ತುತ್ತನ್ನ ಕಸ್ಕೊಂಡಿದ್ದಾರೆ, ಬಡವರ ಅನ್ನವನ್ನ ಕಸ್ಕೊಂಡಿದ್ದಾರೆ. ಬಿಜೆಪಿಯವರು ರಾಜ್ಯದಲ್ಲಿ ನಮ್ಮನ್ನ ಕೇಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ನವರು 5.8 ಕೋಟಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಅವರನ್ನು ಕೇಳಲಿ ಮೊದಲು, ಆಮೇಲೆ ನಮ್ಮನ್ನು ಕೇಳಲಿ. ಇವರು ನಮಗೆ ಸಪೋರ್ಟ್ ಮಾಡೋರು, ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದುಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರಂತೆ. ಇದು ಅನ್ಯಾಯ ಅಲ್ವಾ? ಜಾತಿ ಭೇದ ಮಾಡಿ ಕಾರ್ಡ್ ಈಗ ಬಡವರಿಗೆ BPL ಕಾರ್ಡು, ಜಾತಿಗ BPL ಕಾರ್ಡು. ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕು ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ, ಇನ್ನೂ ಇದಕ್ಕೆಲ್ಲ ಸಮಸ್ಯೆಗಳು ಉದ್ಭವ ಆಗಲಿ ಅಂತ ಅವ್ರ ಕುಮ್ಮಕ್ಕಿಗೆ ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಏನಲ್ಲ. ಅದು ಕೆಲವು ಕಡೆ ಇರ್ಬೋದು, ಜೆನ್ಯೂನ್ ಆಗಿ ಸಮಸ್ಯೆ ಆಗಿದೆ, ಸರಿಪಡಿಸೋಣ. ಇದಿಷ್ಟು ರೇಷನ್ ಕಾರ್ಡ್ ರಾಜಕೀಯವಾದ್ರೆ ಅಧಿಕಾರಿಗಳ ಎಡವಟ್ಟುಗಳು ಹೊರಗೆ ಬರ್ತಿದೆ. ಫೋನ್ ಪೇಯಲ್ಲಿ ವ್ಯವಹಾರ ಮಾಡಿದ್ದಕ್ಕೂ IT ರಿಟರ್ನ್ಸ್ ಅನ್ವಯ ಆಗಿದೆ. ಸರ್ಕಾರದಿಂದ ತಪ್ಪು ಆಗಿದೆ, ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ H. ಕೃಷ್ಣ ಹೇಳಿದ್ದಾರೆ. ಯಾರು ಬಡವರು ನಿಜವಾಗಿ ಅವ್ರ ಇನ್ಕಮ್ ಇಲ್ಲ, ಬಟ್ ಈ ಟ್ರಾನ್ಸಾಕ್ಷನ್ ಎಲ್ಲ ಅವ್ರಿಗೆ ಗೊತ್ತಿದ್ದೇನೋ ಈ ಫೋನ್ ಪೇನಲ್ಲಿ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ತಗೊಳ್ಳೋದು, ಮಾಡೋದು, ಕೊಡೋದು, ಬಿಡೋದು. ಹಾಗಾಗಿ ಅವ್ರದ್ದು ಎಲ್ಲರನ್ನೂ IT ಪೇಯರ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದೆಲ್ಲ ತಪ್ಪು ನಡೆದಿದೆ. ಅದನ್ನು ಫೈಂಡ್ ಔಟ್ ಮಾಡಿ ನಾವು ಅವ್ರನ್ನ ಮಾತ್ರ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಒಂದು ರೀಕನ್ಸಿಡರ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಒಟ್ಟು 1,24,97,088 BPL ಕುಟುಂಬಗಳಿವೆ. ಈ ಪೈಕಿ 68,017 ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ BPL ಕಾರ್ಡುಗಳನ್ನು ರದ್ದು ಮಾಡಲಾಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಅರ್ಹರು ಕಾರ್ಡ್ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಆಪರೇಷನ್ BPL ಕಾರ್ಡ್ಗೆ ಕೈ ಹಾಕಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.